ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ನಟರಾಜ್ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ನು ತುಂಬ ಗ್ರ್ಯಾಂಡಾಗಿ ಗಂಧದ ಗುಡಿಯಲ್ಲಿ ಆಚರಿಸ್ಕೊಂಡಿರ್ತಾರೆ. ಎಸ್ಪೆಷಲಿ ಹರಿ ಅವರು ಮುತ್ತು ಅರ್ಜಿ ವಹಿಸ್ಕೊಂಡು ಎಲ್ಲ ನೋಡಿಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿರ್ತಾರೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಎಲ್ಲರೂ ಕೂತಿರ್ತಾರೆ ಹಾಲಲ್ಲಿ. ಹರಿ ಮತ್ತು ಕಂಠಿ. ಹರಿ ಏನೋ ಎಲ್ರಿಗೂ ಫೋಟೋಸ್ ತೋರಿಸ್ತಾ ಇರ್ತಾನೆ. ನಿನ್ನೆ ನೋಡೋಣ ನಾವಿಬ್ಬರು ಜೋಡಿ ಹೇಗಿದ್ದೀವಿ ಹಾಗೆ ಹೀಗೆ ಅಂತ ತುಂಬ ಖುಷಿಯಾಗಿ ಚಂದನ ಮತ್ತು ಹರಿ ಇರೋ ಫೋಟೋ ಎಲ್ಲರಿಗೂ ತೋರಿಸಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಹರಿ ಕೇಳ್ತಾನೆ, ಯಾಕೋ ಡಲ್ ಆಗಿದೆಯಾ ಮಹಿ, ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಯಾಕೋ ಇಷ್ಟೊಂದು ಖುಷಿಯಾಗಿದೆಯಾ ಹಂಗೆ ಹಿಂಗೆ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ನೋಡಿ ಇವಾಗ ಸ್ಟೇಟಸ್ಗೆ ಹಾಕಿದ್ದೀನಿ ನಂದು ಮತ್ತು ಚಂದನ ಅವ್ರದ್ದು ನಿನ್ನೆ ಮೈ ಫಾದರ್ ಬರ್ಡೇ ಸೆಲೆಬ್ರೇಷನ್ ಇನ್ ಅವರ್ ಶ್ರೀಗಂಧದ ಗುಡಿ ಅಂತ ಹಾಕಿದ್ದೀನಿ ನೋಡು. ಅವರು ನೋಡಿದ್ದಾರೆ, ನೋಡಿದ್ರೂ ಬೈತಾ ಇಲ್ಲ ನನಗೆ, ಸುಮ್ಮನೆ ಇದ್ದಾರೆ. ನೋಡೋಣ ಇರೋ, ನೋಡು ಅವ್ರಿಗೆ ನನ್ನ ಮೇಲೆ ತುಂಬ ಇಷ್ಟ ಆಗಿದೆ ಅಂತ ಹಾಗೆ ಹೀಗೆ ಅಂತ ಬಡಾಯಿ ಕುಚ್ಕೊಂಡು ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೂ ನೋಡೋಕ್ಕೆ ಆಗ್ತಾ ಇರಲ್ಲ, ಹೋಗಲಿ ಬಿಡು ಅಂತ ತಮಾಷೆ ಮಾಡಿಕೊಂಡು ಇವರು ಕಾಲು ಎಳ್ಕೊಂಡು ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾನೇ ಇರ್ತಾನೆ. ಇವರಿಬ್ರಿಗೂ ತಲೆ ತಿಂತಾನೇ ಇರ್ತಾನೆ. ಮುತ್ತುರಾಜನ್ಗೂ ಅಷ್ಟೇ ತಲೆ ತಿಂತಾ ಇರ್ತಾನೆ ಡ್ಯಾನ್ಸ್ ಮಾಡಿಕೊಂಡು ಅದು ಇದು ಅಂತ. ನೋಡೋ ನಿಮ್ಮ ಅದಕ್ಕೆ ಇನ್ನು ನನಗೆ ಬೈತಾ ಇಲ್ಲ, ನೋಡಿನೂ ಸುಮ್ಮನೆ ಇದ್ದಾರೆ ಅಂದರೆ ನನ್ನನ್ನು ಒಪ್ಕೊಂಡಿದ್ದಾರೆ ಅಂತಲೇ ಅಲ್ವೇನೋ ಅಂತ ಹೇಳ್ತಾ ಇರ್ತಾನೆ. ಆದರೂ ತಪ್ಪು ಮಾಡಿದೆ ಕಣೋ ನೀನು, ಸ್ಟೇಟಸ್ ಹಾಕಬಾರ್ದಿತ್ತು ಅಂತ ಕಂಠಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ಏನು ಭರ್ಜರಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಏನಾಯಿತು, ಏನು ಖುಷಿ, ಏನು ಸಿಕ್ತು, ಅದು ಇದು ಅಂತ ಹಾಗೆ ಕೇಳ್ತಾ ಇರ್ತಾಳೆ. ಅದೇ ನಾನು ಸ್ಟೇಟಸ್ಗೆ ಹಾಕಿದ್ನಲ್ಲ, ನೀವು ನೋಡಿದ್ರಲ್ಲ, ತುಂಬ ಇಷ್ಟ ಆಯಿತಾ ನಿಮಗೆ ಅಂತ ಕೇಳ್ತಾಳೆ. ಇವರಿಬ್ಬರು ತಪ್ಪಿಸ್ಕೊಂಡು ಆ ಕಡೆ ಹೋಗಿ ನಕ್ಕೊಂಡು ನಿಂತಿರ್ತಾರೆ. ಇನ್ನು ನೋಡಿ ಅದಕ್ಕೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಚಂದನ, ಹೌದು ನನಗೆ ತುಂಬಾ ಇಷ್ಟ ಆಯಿತು ನೀವು ಸ್ಟೇಟಸ್ ಹಾಕಿರೋದು, ತುಂಬ ಥ್ಯಾಂಕ್ಸ್ ಹರಿ, ನೀವು ಈ ಥರ ಸೆಲೆಬ್ರೇಷನ್ ಮಾಡಿ ನಮ್ಮ ಅಪ್ಪನ ನೆನಪು ಬಂದಿತ್ತು, ಹಾಗೆ ನನಗೆ ಖುಷಿಯಾಯಿತು, ನಮ್ಮ ಮನೆಯಲ್ಲೇ ಇದ್ದಷ್ಟು ಖುಷಿಯಾಯಿತು ಅಂತ ಹರಿನ ಹೊಗಳ್ತಾ ಇರ್ತಾಳೆ. ಈ ಥರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇವರಿಬ್ಬರು ತುಂಬ ಶಾಕಾಗಿ ಮುತ್ತುರಾಜನ ಹತ್ರ ಓಡೋಗಿ ನೋಡೋಣ ಇಬ್ಬರು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬೈಲೇ ಇಲ್ಲ, ಸ್ಟೇಟಸ್ ಹಾಕಿದ್ದು ನೋಡಿನೋ ಅಂತ ಹೇಳ್ತಾರೆ ಇವರಿಬ್ಬರು, ಕಂಠಿ ಮತ್ತು ಮಹಿ. ಹೌದು ಕಣೋ, ಇವರಿಬ್ಬರು ಹೀಗೆ ಖುಷಿಯಾಗಿ ನಗ್ತಾ ಇದ್ದರೆ ಸಾಕು, ಡೈವರ್ಸ್ನ ಕ್ಯಾನ್ಸಲ್ ಮಾಡಿಕೊಂಡು ಒಂದಾಗಿ ಬಾಳಿದರೆ ಸಾಕು ಅಂತ ಮುತ್ತುರಾಜ್ ಹೇಳ್ತಾನೆ. ಇದು ಹಾಗೆ ಆಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಥ್ಯಾಂಕ್ಸ್ ಹರಿ ಅಂತ ಶೇಕ್ ಹ್ಯಾಂಡ್ ಮಾಡ್ತಾಳೆ ಚಂದನ. ಇದನ್ನು ಕೇಳಿಸ್ಕೊಂಡು ತುಂಬಾ ಖುಷಿಯಾಗುತ್ತೆ ಅವನಿಗೆ, ಹರಿಗೆ. ಹರಿ ಅಂತೂ ಫುಲ್ ಇನ್ನು ತೇಲಾಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಆಯಿತು ಅಂತ ಹೇಳಿ ಒಳಗಡೆ ಹೊರಟೋಗ್ತಾಳೆ ನಾಚಿಕೆಯಿಂದ. ಇವನಿಗೆ ಇದೇ ಕೈ ಶೇಕ್ ಹ್ಯಾಂಡ್ ಮಾಡಿರ್ತಾಳೆ, ಆ ಕೈನ ಯಾರಿಗೂ ಮುಟ್ಸಿ ಕೊಡೋದಿಲ್ಲ. ಹಾಗೆ ತಾನು ಏನು ಮುಟ್ಟೋದೇ ಇಲ್ಲ, ಹೀಗೆ ಇಟ್ಕೊಂಡು ಆ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಣ್ಣ ತಮ್ಮಂದ್ರಿಗೆಲ್ಲ ತೋರಿಸ್ಕೊಂಡು ತುಂಬ ಖುಷಿಯಾಗಿ ಓಡಾಡ್ತಾ ಇರ್ತಾನೆ. ನೋಡೋಣ, ನೋಡು ಮಹಿ, ನೋಡು ಕಂಠಿ ಅಂತ ತುಂಬ ಜಾಲಿಯಾಗಿ ಖುಷಿಯಾಗಿರ್ತಾನೆ. ಅಷ್ಟೊತ್ತಿಗೆ ನೈಟ್ ಆಗುತ್ತೆ. ಮುತ್ತುರಾಜು ತುಂಬ ಯೋಚನೆಯಲ್ಲಿ ಇದ್ದಂಗೆ ಇರುತ್ತೆ. ಬ್ರೋಕರ್ ಕಾಲ್ ಮಾಡಿರ್ತಾರೆ. ಆ ಹುಡುಗಿ ವಿಷಯ ಏನು ಮಾಡಿದೆ, ಅವರು ಒಪ್ಕೊಂಡಿದ್ದಾರಲ್ವಾ ಅಂತ ಹೇಳಿದಾಗ, ಆಯಿತು ಬರ್ತಾರಂತೆ ನೋಡು ನಿಮ್ಮ ಮನೆಗೆ, ನಾಳೆ ರೆಡಿ ಮಾಡ್ಕೊ ಅಂತ ಮುತ್ತುರಾಜನಿಗೆ ಕಾಲ್ ಮಾಡಿ ಬ್ರೋಕರ್ ಹೇಳಿದಾಗ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಮುತ್ತುರಾಜು. ಈ ನಡುವೆ ಹಿಂದೆ ಹಳ್ಳಿಗೆ ಹೋದಾಗ ಒಂದು ವಿಷಯ ನಡೆದಿರುತ್ತೆ. ಹಳ್ಳಿಯಿಂದ ಬಂದ ಮೇಲೆ ದೇವ್ರ ಮನೆ ದರ್ಶನ ತೊಗೊಂಡು ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಊರಿಂದ ಬಂದ ಮೇಲೆ
ವೈಭವಿ ಬಂದುಬಿಟ್ಟು ಮುತ್ತುರಾಜನ್ಗೆ ಪರ್ಸ್ನಲ್ಲಾಗಿ ಹೇಳಿರ್ತಾಳೆ, ನಿಮ್ಮಿಂದನೇ ನಮ್ಮ ಮದುವೆ ಡಿಲೇ ಆಗ್ತಾ ಇರೋದು, ನೀವೇ ನಮ್ಮ ಮದುವೆಗೆ ಅಡ್ಡ ಬಂದಿರೋದು, ಹಾಗೆ ಹೀಗೆ ನೀವು ಮದುವೆ ಮಾಡ್ಕೊಳಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಬೈತಾಳೆ. ನೀವೇನಾದರೂ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ನನ್ನ ಮದುವೆಗೆ ಅಡ್ಡ ಬಂದರೆ ನನ್ನ ಶಾಪ ನಿಮಗೆ ತಟ್ಟುತ್ತೆ ಅಂತ ವೈಭವಿ ಅಳ್ಕೊಂಡು ಮುತ್ತುರಾಜನ್ಗೆ ಪರ್ಸ್ನಲ್ಲಾಗಿ ಹೇಳಿ ಹೋಗಿರ್ತಾಳೆ. ಅದೇ ಯೋಚನೆಯಲ್ಲಿ ಇವನು ಬ್ರೋಕರ್ಗೆ ಕಾಲ್ ಮಾಡಿ ನನಗೆ ಯಾವುದಾದ್ರೂ ಹುಡುಗಿನ ತೋರಿಸು ಅಂತ ಹೇಳಿದಾಗ ಬ್ರೋಕರು ಸೆಕೆಂಡ್ ಮ್ಯಾರೇಜ್ ಅಲ್ಲಿರೋ ಹುಡುಗಿನ ತೋರಿಸಿರ್ತಾನೆ. ಅದನ್ನು ಇವರಿಬ್ಬರು ಒಪ್ಕೊಂಡಿರ್ತಾರೆ. ಇದನ್ನು ಮನೆಯಲ್ಲಿ ಯಾರಿಗೂ ಹೇಳಿರೋದಿಲ್ಲ. ಇವತ್ತು ಹೆಣ್ಣು ಮನೆಯಲ್ಲೇ ಬರ್ತಾರೆ ಅಂತ ಅಂದಾಗ ಮುತ್ತುರಾಜು ತುಂಬ ಯೋಚನೆಯಲ್ಲಿರ್ತಾನೆ. ಮನೆಯಲ್ಲಿ ಯಾರಿಗೂ ಹೇಳೇ ಇಲ್ಲ, ಇವತ್ತೇ ಹೆಣ್ಣಿನ ಕಡೆಯವರೆಲ್ಲ ಬರ್ತಾರಲ್ಲಪ್ಪ, ಇವ್ರಿಗೆಲ್ಲ ಹೆಂಗೆ ಹೇಳೋದು, ನಾನು ಬೇರೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂತ ತುಂಬ ಯೋಚನೆಯಲ್ಲಿರ್ತಾನೆ ಮುತ್ತುರಾಜು. ಅದನ್ನು ಗಮನಿಸ್ತಾಳೆ ಚಂದನ. ಯಾಕೆ ಅಣ್ಣ ಯಾಕೆ ಹೀಗಿದ್ದೀರಾ ಅಂತ ಅಂದಾಗ ಏನೂ ಇಲ್ಲಮ್ಮ ಅಂತ ಹೇಳಿ ಸುಮ್ಮನೆ ಇರಿಸ್ತಾನೆ. ಹಾಗೆ ನೋಡಿ ಅಣ್ಣ ಯಾಕೋ ತುಂಬ ಡಲ್ಲಾಗಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ ಚಂದನ. ಅಷ್ಟೊತ್ತಿಗೆ ಇವರಿಬ್ಬರು ಅಣ್ಣ ತಮ್ಮ ಇಬ್ಬರು ಏನೋ ಕನ್ನಡಿ ಮುಂದೆ ನಿಂತ್ಕೊಂಡು ಅದು ಇದು ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಹರಿ ಗಮನಿಸ್ತಾನೆ. ಯಾಕೆ ಮೇಡಮ್ ತುಂಬ ಬೇಜಾರಲ್ಲಿದ್ದೀರಾ, ಯಾಕೇನಾಯಿತು ಅಂತ ಕೇಳಿದಾಗ ಮುತ್ತು ಅಣ್ಣ ಯಾಕೋ ತುಂಬ ಡಲ್ಲಾಗಿದ್ದಾರೆ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಂದನ ತುಂಬ ಪೊಸೆಸಿವ್ ಆಗಿಬಿಟ್ಟಿರ್ತಾಳೆ ಹರಿ ಬಗ್ಗೆ, ಏನು ಅಂತ ನೋಡೋಣ.